ನಮಸ್ಕಾರ. ಈಗ ನೀವು ನೋಡಿದ್ದೀರಾ ಯಾವ ಥರ ನೀವು ಡಿಫ್ರೆಂಟ್ ಸ್ಟೆಪ್ಸನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ, ಯಾವ ಥರ ನಾವು ಮುಂದುವರಿಬೇಕು ಅಂತ. ಇವತ್ತು ನಾವು ಇನ್ನೊಂದು ಮೇಜರ್ ಸ್ಟೆಪ್ಪನ್ನು ತಗೋತೀವಿ. ಅದಿರೋದು ಯಾವ ಥರ ನಾವು ಆರ್ಡರನ್ನು ಪ್ಲೇಸ್ ಮಾಡಬೇಕು ಥ್ರೂ ಒರಿಫ್ಲೇಮ್ ಆ್ಯಪ್. ಸೊ ಇಲ್ಲಿ ಫಸ್ಟು ನಾವು ಒಂದು ಲೀಸ್ಟನ್ನು ರೆಡಿ ಮಾಡ್ಕೋಬೇಕು, ಎಲ್ಲಿ ನಾವು ಮನೆಯಲ್ಲಿ ಉಪಯೋಗಿಸೋ ವಸ್ತುಗಳನ್ನು ಒರಿಫ್ಲೇಮ್ ವಸ್ತುಗಳಿಂದ ರಿಪ್ಲೇಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಒಂದು ಲೀಸ್ಟನ್ನು ರೆಡಿ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಲೀಸ್ಟ್ ಇದೆ ನಂದು. ಈ ಲೀಸ್ಟನ್ನು ನಾನು ರೆಡಿ ಮಾಡಿದ್ದೀನಿ. ಎಲ್ಲಿ ನಾನು ಸೋಪ್ ತೊಗೋತಾ ಇದ್ದೀನಿ. ಸೊ 5 ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ. ಕ್ವಾಂಟಿಟಿ ಕೂಡ ಇಲ್ಲಿ ಬರೆದಿದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇದೆ, ಗೋ ಟು ದ ಆ್ಯಪ್ ಇನ್ ಯೋರ್ ಮೊಬೈಲ್. ನಿಮ್ಮ ಮೊಬೈಲಲ್ಲಿ ನಾನು ಒಂದು ಒರಿಫ್ಲೇಮ್ ಆ್ಯಪ್ ಅಂತ ಇದೆ, ಆ ಆ್ಯಪಲ್ಲಿ ಹೋಗಿ ನೀವು ವರ್ಕನ್ನು ಸ್ಟಾರ್ಟ್ ಮಾಡಬೇಕು. ಸೊ ಹೋಗೋಣ ಫಸ್ಟಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಒರಿಫ್ಲೇಮ್ ಆ್ಯಪ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡಾದಮೇಲೆ ಈ ಥರ ಪೇಜ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಫಸ್ಟು. ಇಲ್ಲಿ ನೋಡ್ಬೋದು ನೀವು, ಇದು ಒರಿಫ್ಲೇಮ್ ಆ್ಯಪ್ದು. ಸೊ ನೀವು ಭಾಳಷ್ಟು ಇದರಲ್ಲಿ ನೋಡಿರ್ಬೋದು. ಸೊ ಇವತ್ತು ಈಗ ನಿಮಗೆ ಈ ಯಾವುದು ಆರ್ಡರನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಯಾವ ಥರ ಪ್ಲೇಸ್ ಮಾಡ್ತೀವಿ ಅಪ್ಲಿಕೇಶನ್ ಥ್ರೂ ಹೇಳ್ಕೊಡ್ತೇನೆ. ಸೊ ಇಲ್ಲಿ ನಾವು ನೋಡ್ಬೋದು, ಒಂದು ಕೆಟಲಾಗ್ ಅಂತ ಬರ್ಕೊಂಡಿದ್ದೆ ಇಲ್ಲಿ. ಸೊ ಈಗ ಇದನ್ನು ನಾವು ಕ್ಲಿಕ್ ಮಾಡ್ತೀವಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು ವಿಂಡೋ ಬರುತ್ತೆ. ಸೊ ಇಲ್ಲಿ ನಿಮ್ಮದು ಕ್ಯಾಟಲಾಗ್ ಬಂದುಬಿಡುತ್ತೆ. ನಿಮಗೆ ಕ್ಯಾಟಲಾಗ್ ಓಪನ್ ಮಾಡಿಕೊಂಡು ನೋಡಲಿಕ್ಕೆ ಬೇಜಾರಾದರೆ ಒಂದು ಆಪ್ಷನ್ ಇದೆ ಇಲ್ಲಿ, ಇದರಿಂದ ನಾವು ಕ್ಯಾಟಲಾಗನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲಲ್ಲೇ ಕ್ಯಾಟಲಾಗ್ನ ಸ್ಟೋರ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಕ್ಯಾಟಲಾಗನ್ನು ಸ್ಟೋರ್ ಮಾಡಿದ್ದೀನಿ. ಸೊ ಈಗ ನಾನು ಸ್ಟೋರ್ ಮಾಡಿಕೊಂಡು ಇದರಲ್ಲಿ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನೀವು ಈ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನೀವು ಮುಂದೆ ಹೋಗ್ತೀರಾ. ಸೊ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಸುಮಾರಷ್ಟು ಬರುತ್ತೆ, ನೀವು ಇಲ್ಲಿ ಓದ್ಬೋದು. ಇಲ್ಲಿ ಸುಮಾರು ಸೆಕ್ಷನ್ಸ್ ಇದೆ. ಸೊ ಇಲ್ಲಿ ಸೆಕ್ಷನ್ಸ್ ಇಲ್ಲಿ ಬರ್ಕೊಂಡಿದೆ, ಇಷ್ಟೆಲ್ಲ ಸೆಕ್ಷನ್ಸ್ ಇದೆ. ಬ್ಯೂಟಿ ಸೆಕ್ಷನ್ ಇದೆ, ಹೇರ್ ಕೇರ್, ಪರ್ಸ್ನಲ್ ಕೇರ್ ಎಲ್ಲ ಸೆಕ್ಷನ್ಸ್ ಇದೆ. ಸೊ ನಿಮ್ಮ ಐಟಮ್ ನಿಮಗೆ ಯಾವುದರಲ್ಲಿ ರಿಲೇಟ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಸೋಪು, ಟೂತ್ಪೇಸ್ಟ್ ಅದೆಲ್ಲ ಪರ್ಸ್ನಲ್ ಕೇರಲ್ಲಿ ಬರುತ್ತೆ. ಸೊ 52 ಪೇಜ್ ನಂಬರ್. ಸೊ ನಾವೀಗ ಹೋಗೋಣ ಅಲ್ಲಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗೆ ಹೋಗ್ತೀವಿ, ಅಥವಾ ಹಿಂಗೆ ಮಾಡಿದ್ರು ಸ್ಲೈಡ್ ಮಾಡಿದ್ರು ಕೂಡ ನಾವು ಅಲ್ಲಿ ಹೋಗ್ಬೋದು. ಸೊ ಇಲ್ಲಿ ಆಫರ್ಸ್ ಎಲ್ಲ ಇದೆ. ಡ್ರೀಮ್ ಡೀಲ್ ನೋಡಿ, ಸ್ಪೆಂಡ್ ₹650 ಆನ್ ದಿಸ್ ಕೆಟಲಾಗ್. ಈ ಕೆಟಲಾಗ್ದಲ್ಲಿ ನಾವು ಯಾವುದಾದ್ರು ಎಷ್ಟು ಐಟಮನ್ನು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಅಮೌಂಟ್ 650 ಆದರೆ ನಮಗೆ ಈ ಐಟಮ್ ನಮಗೆ ಸಿಗತ್ತೆ 40% ಆಫಲ್ಲಿ. ಸೊ ಇದು ಈ ಕೆಟಲಾಗ್ದು ಆಫರ್ ಪ್ರೈಸ್. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಸುಮಾರಷ್ಟು ಪ್ರಾಡಕ್ಟ್ಸ್ ಇದೆ, ನೀವು ನೋಡ್ಬೋದು. ಶವರ್ ಜೆಲ್ ಇದೆ, ಪರ್ಫ್ಯೂಮ್ಸ್ ಇದೆ. ಇದು ಫಾರ್ ಆಯ್ಲಿ ಸ್ಕಿನ್, ಇಲ್ಲಿ ಆಯ್ಲಿ ಸ್ಕಿನ್ ಅಂತ ಬರ್ಕೊಂಡಿದೆ. ಸೊ ನಿಮ್ದು ಯಾವ ಸ್ಕಿನ್ ಅಂತ ನೋಡಿಕೊಂಡು ನೀವು ಈ ಸೆಟ್ಟನ್ನು ತೊಗೋಬೋದು. ಇದೇ ಪ್ರಾಬ್ಲಮ್ ಆಗೋದು, ಯಾವಾಗ ನೀವು ಡೌನ್ಲೋಡ್ ಮಾಡ್ಕೋತೀರಾ ಈ ಲೋಡಿಂಗ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ಡಿಯೋಸ್ ಬೇಕು ಅಂದರೆ ಡಿಯೋಸ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು 209 ಎನಿ1 ಇದೆ. ಯಾರಿಗೆ ಮೇಕಪ್ ಮಾಡಲಿಕ್ಕೆ ಮನಸ್ಸಾಗುತ್ತೆ, ಇಂಟ್ರೆಸ್ಟ್ ಇದ್ದಾರೆ ಮೇಕಪ್ ಮಾಡಲಿಕ್ಕೆ, ಅವ್ರಿಗೆ ಇಲ್ಲೆಲ್ಲ ಐಟಮ್ಸ್ ಇದೆ. ಇಲ್ಲಿ ಸಾಕಷ್ಟು ಐಟಮ್ಗಳಿದೆ, ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಯಾವ ಥರ ನಿಮ್ಮದು ಪ್ರೈಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ ನಾನು ಇವತ್ತು. ಸೊ ಫಸ್ಟ್ ನಮಗೇನು ಬೇಕು ಅದು ನೋಡೋಣ. ಫಸ್ಟ್ ಅದು ಮಾಡಿಕೊಂಡು ನಿಮ್ಗೆ ಹೆಂಗೆ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೇನೆ ನಾನು. ಇದು ನಾರ್ಮಲ್ ಅದು, ಯಾಕೆ ಅಂತಂದರೆ ಯಾವಾಗ ನೆಟ್ ಇರೋದಿಲ್ಲ, ನೆಟ್ ಪ್ರಾಬ್ಲಮ್ ಬರಬೇಕಾದ್ರೆ ಇದು ಡೌನ್ಲೋಡ್ ಪ್ರಾಬ್ಲಮ್ ಆಗುತ್ತೆ.
ಬಟ್ ಇದು ಫಸ್ಟ್ ಆಗುತ್ತೆ. ನಂತರ ನೀವು ಕೆಟಲಾಗನ್ನು ಮನೆಗೆ ಆರ್ಡ್ರ್ ಮಾಡ್ಕೋತೀರಾ, ಸೊ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಕ್ಯಾಲ್ಕುಲೇಷನ್ ಫಸ್ಟ್ ಸ್ವಲ್ಪ ತೊಂದರೆ ಅನಿಸುತ್ತೆ, ಬಟ್ ಈಸಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಫ್ರೇಗ್ನೆನ್ಸ್ ಎಲ್ಲ ಇದೆ, ಸೊ ಚೆಕ್ ಮಾಡ್ಬೋದು ನೀವು. ಇಲ್ಲಿ ನೋಡಿ, ಈಗ ನಾನು ಶ್ಯಾಂಪು ಅಂತ ಹೇಳಿದ್ದೀನಿ, ಇಲ್ಲಿ ಶ್ಯಾಂಪು ಇದೆ. ಓಕೆ, ಇದನ್ನು ಬರ್ಕೊಳ್ಳಿ. ನಾನು ಶ್ಯಾಂಪು ಅಂತ ಬರ್ಕೊಂಡಿದ್ದೀನಿ, ಲೀಸ್ಟಲ್ಲಿ ನಾನು ಶ್ಯಾಂಪು ಇದೆ ಫಾರ್ ಹೇರ್ ಫಾಲ್. ಸೊ ಇಲ್ಲಿ ಹೇರ್ ಫಾಲಿಗೆ ಶ್ಯಾಂಪು ಇದೆ. ಸೊ ಇಲ್ಲಿ ಏನೇನಿದೆ ಫಸ್ಟ್ ನೀವು ನೋಡ್ಬೋದು, ಒಂದು ಕೋಡ್ ಇದೆ. ಸಾರಿ, ಓಕೆ, ಇಲ್ಲಿ ನೀವೊಂದು ಕೋಡ್ ನೋಡ್ಬೋದು, ಈ ಕೋಡ್. ಇದನ್ನು ನಾವು ಈ ಕೋಡ್ ಥ್ರೂ ನಾವು ಕ್ಯಾಟಲಾಗ್ದಲ್ಲಿ ಸರ್ಚ್ ಮಾಡ್ಬೋದು. ಎಲ್ಲಿ ಸರ್ಚ್ ಮಾಡ್ಬೋದು ಅದು ನಾನು ಹೇಳ್ತೇನೆ ನಿಮಗೆ. ಸೊ ಇದು ನಮ್ಮದು ಪ್ರಾಡಕ್ಟ್ ಕೋಡ್ ಅಂತ ಕರಿತೀವಿ. ನಂತರ ದಿಸ್ ಈಸ್ ಅವರ್ MRP, ಮತ್ತು ಇದು ನಮ್ಮದು ಬಿಸ್ನೆಸ್ ಪಾಯಿಂಟ್ಸ್. ನಾವು ಎಷ್ಟು ಬಿಸ್ನೆಸ್ ಪಾಯಿಂಟನ್ನು ನಮ್ಮ ಅಕೌಂಟಲ್ಲಿ ಯಾವಾಗ ಐಟಮನ್ನು ಪರ್ಚೇಸ್ ಮಾಡ್ತೀವಿ ಆವಾಗ ನಮ್ಮ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಸೊ ಇದು ಮೂರನ್ನು ನಾವು ಧ್ಯಾನದಿಂದ ನೋಡಬೇಕು, ಯಾವ ಥರ ನಾವು ನೋಟ್ ಡೌನ್ ಮಾಡ್ಕೋತೀವಿ ಇದು ಮೂರೂ. ಸೊ ಈಗ ನಂಗೆ ಇದೆರಡು ಐಟಮ್ಸ್ ಬೇಕು. ಸಾರಿ, ಲಾಸ್ಟ್ ಪೇಜಿಗೆ ಹೋಯಿತು, ಸಾರಿ. ಓಕೆ, ಇಲ್ಲಿದ್ವಿ. ಸೊ ನಾನು ಇದನ್ನು ಈಗ ಸೆಲೆಕ್ಟ್ ಮಾಡ್ತೇನೆ. ಇದು ಎರಡನ್ನು ಚೂಸ್ ಮಾಡಿದೆ. ಸೊ ಇಲ್ಲಿ ಬರ್ಕೊಳ್ಳಿ ಒಂದು ಕಡೆಗೆ, ಇದು ಎರಡನ್ನು ಚೂಸ್ ಮಾಡಿದ್ದು. ನಂತರ ಹೋಗೋಣ ಸೋಪ್ಸ್, ಪರ್ಸ್ನಲ್ ಕೇರಿಗೆ ಬಂದ್ವಿ. ಇಲ್ಲಿ ಸೋಪ್ ಇದೆ, ಸಾಕಷ್ಟು ಸೋಪ್ಗಳಿದೆ. ಸೊ ನಿಮ್ಗೆ ಯಾವ ಸೋಪ್ ಬೇಕು ಅಂತ ನೋಡ್ಕೊಳ್ಳಿ. ಸೋಪ್ ಇದೆ, ದೆನ್ ಪೌಡರ್ಸ್ ಇದೆ, ಇಲ್ಲಿ ಬೇಬಿ ಪ್ರಾಡಕ್ಟ್ಸ್ ಇದೆ. ಇಲ್ಲಿ ನೀವು 3 ಬೇಬಿ ಪ್ರಾಡಕ್ಟ್ ತಗೊಂಡ್ರೆ ಯು ಗೆಟ್ ದಿಸ್ ಟವೆಲ್ ಫ್ರೀ. ನೀವು 3 ಪ್ರಾಡಕ್ಟ್ಸ್ ತೊಗೊಂಡ್ರೆ ಈ ಟವೆಲ್ ಫ್ರೀ ಬರುತ್ತೆ. ಇದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇಲ್ಲಿ ನಿಮ್ಮದು ಆಯ್ಲಿ ಸ್ಕಿನ್, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ನಿಗೆ, ಡಿಫ್ರೆಂಟ್ ಟೈಪ್ ಆಫ್ ಸ್ಕಿನ್ನಿಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಬರುತ್ತೆ. ಸೊ ನೀವು ಸ್ಟ್ರಿಕ್ಟ್ಲಿ ಯಾವುದಾದ್ರು ಸ್ಕಿನ್ ಕೇರ್ ರೂಟೀನನ್ನು ಫಾಲೋ ಮಾಡಬೇಕು, ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿಟ್ಸ್ಕೋಬೇಕು ಅಂದರೆ ನೀವು ಇದರಲ್ಲಿ ಚೂಸ್ ಮಾಡ್ಬೋದು. ಸೊ ಇಲ್ಲಿ ಹೈ ರೇಂಜಿದು ಇದೆ, ಲೋ ರೇಂಜಿಂದು ಇದೆ. ದಿಸ್ ಈಸ್ ಮಿಡಲ್ ರೇಂಜ್. ಲೋ ರೇಂಜಿಂದು ನಾನು ನಿಮಗೆ ಪ್ರೀವಿಯಸ್ಲಿ ತೋರಿಸಿದ್ದೆ 3 ಪ್ರಾಡಕ್ಟ್ಸ್. ಅದು ಬರುತ್ತೆ, ಫೇಸ್ ವಾಶ್, ಸ್ಕ್ರಬ್ಬು ಮತ್ತು ಕ್ರೀಮ್ ಬರುತ್ತೆ. ಇದು ಕಂಪ್ಲೀಟ್ ರೇಂಜ್ ಬರುತ್ತೆ ಮಿಡಲ್ ಲೆವೆಲಲ್ಲಿ. ಇಲ್ಲಿ ಮೀಡಿಯಮ್ ರೇಂಜಲ್ಲಿ ಬರುತ್ತೆ. ಹೈ ರೇಂಜಲ್ಲಿ ನೆಕ್ಸ್ಟ್ ಇದೆ, ಇಲ್ಲಿ ಡಿಫ್ರೆಂಟ್ ಇದೆ. ದಿಸ್ ಈಸ್ ಮಿಡಲ್ ರೇಂಜಲ್ಲಿ ಬರುತ್ತೆ ಇದೆಲ್ಲ. ಸೊ ಇಲ್ಲಿ SPF ಎಲ್ಲ ಇದೆ, ನಿಮ್ಗೆ ಯಾವ್ದು ಬೇಕು ಅದು ನೀವು ಚೆಕ್ ಮಾಡ್ಕೊಳ್ಳಿ. ಇದು ಹೈ ರೇಂಜಲ್ಲಿ ಬಂದುಬಿಡುತ್ತೆ ಪ್ರಾಡಕ್ಟ್ಸ್. ಎಲ್ಲಿ ನೀವು ನಿಮ್ಮ ಬಿಸ್ನೆಸ್ ಪಾಯಿಂಟ್ಸನ್ನು ನೀವು ಕವರ್ ಮಾಡ್ಬೋದು, ಮತ್ತು ನಿಮಗೆ ಬಿಸ್ನೆಸ್ ಕ್ಲಾಸ್ ನೀವು ಪಾಯಿಂಟ್ಸು ಕವರ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಕ್ಲಾಸು ನೀವು ಪಡಿಬೋದು. ಪ್ಲೆಂಟಿ ಪ್ರೋಗ್ರಾಮ್ ಪ್ಲಸ್ ಬಿಸ್ನೆಸ್ ಕ್ಲಾಸು ಪಡಿಬೋದು ನೀವು. ಸೊ ಇಲ್ಲಿಷ್ಟಿದೆ ಪ್ರಾಡಕ್ಟ್ಸ್. ಸ್ವಲ್ಪ ಲೇಟ್ ಆಗುತ್ತೆ ಡೌನ್ಲೋಡ್ ಆಗಲಿಕ್ಕೆ, ಟೆನ್ಷನ್ ತೊಗೋಬೇಡಿ. ಇದು ಮೆನ್ಸ್ ರೇಂಜ್ ಇದೆ, ಲೇಡೀಸಿಗೆ, ಮೆನ್ಸಿಗೆ, ಮಕ್ಕಳಿಗೆ, ಕಂಪ್ಲೀಟ್ ಫ್ಯಾಮ್ಲಿ ಬಗ್ಗೆ ಇಲ್ಲಿ ರೇಂಜಸ್ ಬರುತ್ತೆ. ನಂತರ ಇಲ್ಲಿ ಲೈಕ್ ನಾನು ನಿಮ್ಗೆ ಅಂದೆ ಸೋಪ್ ನೀವು ನೋಡ್ಬೋದು. ಸೋಪ್ ಇದೆ, ಟೂತ್ಪೇಸ್ಟ್ ಇದೆ. ಸೊ ಟೂತ್ಪೇಸ್ಟ್ ನೋಡ್ಕೊಳ್ಳಿ. ಸೊ ಇಲ್ಲಿ ನಾವು ಟೂತ್ಪೇಸ್ಟಿನ ರೇಟೆಲ್ಲ ನೋಡ್ಕೋತೀವಿ. ಸೊ ಇಲ್ಲಿದೆ, ಇದು ಮಕ್ಕಳಿಗೆ, ಇದು ದೊಡ್ಡವರಿಗೆ. ಸೊ ಮಕ್ಕಳದ್ದು ಇಲ್ಲಿದೆ, ಕೋಡ್ ಇದೆ 31133 ಕೋಡು. ಎಷ್ಟು MRP ಆಗುತ್ತೆ, ಎಷ್ಟು BP ಕವರ್ ಆಗುತ್ತೆ, ಇಲ್ಲೂ ಕೂಡ ಅದೇ ಇದೆ. ಸೊ ಇದನ್ನೆಲ್ಲ ನೀವು ಬರ್ಕೊಳ್ಳಿ.
ನಾನು ಕ್ಯಾಲ್ಕುಲೇಟ್ ಹೆಂಗೆ ಮಾಡಬೇಕು ಕನ್ಸಲ್ಟೆಂಟ್ ಪ್ರೈಸ್ ನಾನು ಹೇಳ್ಕೊಡ್ತೇನೆ. ಈಗ ಇದಾದಮೇಲೆ ಸೋಪ್ಸಿಗೆ ಹೋಗೋಣ. ಇಲ್ಲಿ ಸೋಪ್ ಇದೆ. ಸೊ ನಿಮಗೆ ಯಾವ ಸೋಪ್ ಬೇಕು, ಯಾವ ಪೌಡ್ರ್ ಬೇಕು ಅಂತ ನೋಡ್ಕೊಳ್ಳಿ ನೀವು. ಸೊ ನಾವು ಇದನ್ನು ಇಲ್ಲಿ ಸೇಮ್ ಟೆಕ್ನಿಕನ್ನು ಫಾಲೋ ಮಾಡೋದು. ಇಲ್ಲಿ ಸೋಪ್ ಇದೆ, ಇಲ್ಲಿ 2 ಥರ ಸೋಪ್ ಬರುತ್ತೆ. 59 ರುಪೀಸ್ದು 134414 ಕೋಡ್ ಇದೆ, 1 BP ಪಾಯಿಂಟ್ ಆಗುತ್ತೆ. ಸೊ ನೀವು ಈಗೇನು ಮಾಡ್ತೀರಾ, ಈಗೆಲ್ಲ ಏನೇನು ನಿಮ್ಗೆ ಐಟಮ್ಸ್ ಬೇಕು ಅದನ್ನು ಒಂದು ಏನು ಹೇಳ್ತಾರೆ, ಒಂದು ಟೇಬಲ್ ಮಾಡಿಕೊಂಡು ಅದರಲ್ಲಿ ಪ್ರೈಸ್ ಎಷ್ಟಾಯಿತು ಎಲ್ಲ ಬರೆದಿರ್ಸ್ಕೊತೀರಾ. ಸೊ ಇಲ್ಲಿ ನಾವು ನೋಡೋಣ ಯಾವ ಥರ ಮಾಡ್ತೀವಿ ಅಂಥೇಳಿ. ಸೊ ಈಗ ಇಲ್ಲಿ ಬಂದ್ವಿ ನಾವು. ಇಲ್ಲಿ ನೋಡ್ಬೋದು ನೀವು, ನಾನೊಂದು ಟೇಬಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಹೌ ಟು ಕ್ಯಾಲ್ಕುಲೇಟ್ ದ ಕನ್ಸಲ್ಟೆಂಟ್ ಪ್ರೈಸ್ ಅಂತ ಬರೆದಿದ್ದೀನಿ ಇಲ್ಲಿ. ಸೊ ಇಲ್ಲಿ ಫಸ್ಟ್ ನಾವು ಬರೆದಿದ್ದು ಸೋಪು, ನಮಗೆ 4 ಕ್ವಾಂಟಿಟಿ ಬೇಕು. ಸೊ ಒಂದು ಸೋಪಿಗೆ 59 ಇದೆ MRP. ಸೊ ನಾವು ಕನ್ಸಲ್ಟೆಂಟ್ ಪ್ರೈಸ್ ಯಾವ ಥರ ಚೂಸ್ ಮಾಡಬೇಕು, ಈ MRP ಮೇಲೆ ವಿ ಗೆಟ್ 20% ಆಫ್. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದೆ MRP ಮೈನಸ್ MRP ಇಂಟು 20%. ಸೊ ನಮಗೆ ಬರುತ್ತೆ ಟೋಟಲ್ ಅಮೌಂಟ್ 47 ರುಪೀಸ್. ಸೊ ಇದು ನಾವು ಎಲ್ಲ ಐಟಮ್ಸಿಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾವು ಕಸ್ಟಮರ್ ಪ್ರೈಸಿಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಸ್ಟಮರ್ ಪ್ರೈಸ್ MRP ಮೈನಸ್ MRP ಇಂಟು 20%. ಸೊ ಇದರಿಂದ ನಮಗೆ ದಿಸ್ ಈಸ್ ದ ಫಾರ್ಮುಲಾ, ಯಾವುದನ್ನು ಯೂಸ್ ಮಾಡಿ ನಾವು ಕಸ್ಟಮರ್ ಪ್ರೈಸನ್ನು ಕಂಡುಹಿಡಿತೇವೆ. ಈಗ ನಿಮಗೆ ಈ ಪ್ರಾಬ್ಲಮ್ ಬೇಡ, ಓಕೆ. ಸೊ ದಿಸ್ ಈಸ್ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಸೊ ಇಲ್ಲಿ ನಾನು ಬರೆದಿದ್ದೇನೆ ಎಷ್ಟು BP ಕವರ್ ಆಗುತ್ತೆ. ಸೊ ಟೋಟಲ್ ನಮ್ಮದು BP ಎಷ್ಟಾಯಿತು, 16, 17, 18, 19, 20, 21. ಸೊ 21 ಆಯಿತು. ಇಲ್ಲಿ ನೋಡ್ಬೋದು ನಾನಿಲ್ಲಿ 4 ಸೋಪ್ ತರಿಸ್ತಾ ಇದ್ದೀನಿ. ಸೊ 4 ಸೋಪ್ ಅಂತಂದರೆ 1 × 4 = 4. ಸೊ ಪ್ಲಸ್ 4 ಎಷ್ಟಾಗುತ್ತೆ, 24 ಬಿಸ್ನೆಸ್ ಪಾಯಿಂಟ್ಸ್ ಆಯಿತು. ಸೊ ಇಲ್ಲಿ ನಾವು ಜೊತೆ ಕ್ಯಾಲ್ಕುಲೇಟ್ ಎಲ್ಲ ಮಾಡೋದು ಬೇಕಾಗೋದಿಲ್ಲ. ಇವತ್ತು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ, ಎಷ್ಟು ಬರುತ್ತೆ ನೋಡ್ಕೊಳ್ಳಿ, ಕರೆಕ್ಟ್ ಇದೆಯಾ ಇಲ್ವಾ ನಂತರ ಚೆಕ್ ಮಾಡೋಣ. ಸೊ ಇದಿಷ್ಟು ಕ್ಯಾಲ್ಕುಲೇಷನ್ ಆಯಿತು. ಈಗ ನಿಮ್ಗೆ ಇದು ಪ್ರತಿ ಸತಿಗೂ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲ. ನಾನಂದರೆ ನಿಮಗೆ ನಮ್ಮ ಹತ್ರ ಆ್ಯಪ್ ಇದೆ, ಆ ಆ್ಯಪಿಂದ ಮಾಡ್ಬೋದು. ಸೊ ಪುನಃ ಆ್ಯಪಿಗೆ ಹೋಗೋಣ. ಇಲ್ಲಿ ನಾವೀಗ ಈ ಪಾರ್ಟ್ ನೋಡಾಯಿತು, ಓಕೆ. ಸೊ ಈಗ ನಮ್ಮದು ಕೆಲಸ ಇದೆ ಆರ್ಡ್ರ್ ಮಾಡೋದು. ಸೊ ನಾವೀಗ ಈ ಪಾರ್ಟನ್ನು ನೋಡ್ತೀವಿ. ಸೊ ಈ ಪಾರ್ಟ್ ನೋಡಬೇಕು, ಕ್ಲಿಕ್ ಮಾಡಿ ಇಲ್ಲಿ. ಸೊ ಈ ಥರ ಬರುತ್ತೆ ನಿಮಗೆ ಒಂದು ಆ್ಯಪ್. ಇಲ್ಲಿ ನೀವು ಪರ್ಟಿಕ್ಯುಲರ್ ಎಲ್ಲೆಲ್ಲಿದೆ ಸೆಕ್ಷನ್ಸ್ ಇದೆ ಡಿಫ್ರೆಂಟ್, ಬ್ಯೂಟಿ ರೂಟೀನ್, ಸ್ಕಿನ್ ಕೇರ್, ಮೇಕಪ್ ಕೆಟ್ಲಾಗ್ ಕೂಡ ಇಲ್ಲಿ ಬರುತ್ತೆ ನಿಮಗೆ. ಫ್ರೆಗ್ನೆನ್ಸ್ ಇದೆ, ಬಾತ್ ಆ್ಯಂಡ್ ಬಾಡಿ, ಹೇರ್, ವೆಲ್ನೆಸ್, ಮೆನ್ಸ್, ಕಿಡ್ಸ್, ಬಾಡಿ, ಬೇಬಿ, ಔಟ್ಲೆಟ್ ಎಲ್ಲ ಇದೆ. ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ನಾನೊಂದು 1000+ ರೇಂಜ್ ಇದೆ. ಸೊ ನೀವು ಹೋಗ್ತೀರಾ, ನಿಮಗೆ ಬೇಕಾಗಿರೋದು ಲೈಕ್ ಫಸ್ಟ್ ಒನ್ ಈಸ್ ಸೋಪ್. ಸೊ ಎಲ್ಲಿ ಬರುತ್ತೆ, ಸೊ ಬಾತ್ ಮತ್ತು ಬಾಡಿಲಿ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ತೀರಾ ಬಾತ್ ಆ್ಯಂಡ್ ಬಾಡಿಯಲ್ಲಿ ಸೋಪ್ಸ್ ಎಲ್ಲಿ ಬರುತ್ತೆ, ಇಲ್ಲಿ ಹೋಗ್ತೀರಾ. ಇಲ್ಲಿ 52 ಪ್ರಾಡಕ್ಟ್ಸ್ ಇದೆ, ಇಲ್ಲಿ ನೀವು ನೋಡ್ಬೋದು. ಈ ಬಾತ್ ಆ್ಯಂಡ್ ಬಾಡಿನಲ್ಲಿ 52 ಪ್ರಾಡಕ್ಟ್ಸ್ ಇದೆ. 52 ಪ್ರಾಡಕ್ಟ್ಸ್ ಇದೆ. ಸೊ ಎಲ್ಲದು ಸರ್ಚ್ ಮಾಡೋದು ಲೈಕ್ ಇಟ್ ವಿಲ್ ಬಿ ಲಿಟಲ್ ಬಿಟ್ ಡಿಫಿಕಲ್ಟ್, ರೈಟ್. ಸೊ ಇನ್ನೊಮ್ಮೆ ಇಲ್ಲೇ ಕ್ಲಿಕ್ ಮಾಡಿಕೊಂಡು ಹೇಳ್ತೇನೆ ಇನ್ನೊಂದು ಈಸಿಯೆಸ್ಟ್ ವೇ. ಈಗ ಇಲ್ಲಿ ಟೈಪ್ ಮಾಡಲಿಕ್ಕೆ ಶುರು ಮಾಡಿ. ಏನು ಟೈಪ್ ಮಾಡಬೇಕು, ಫಸ್ಟ್ ನನಗೆ ಸೋಪ್ ಬೇಕು. ಸೊ ಟೈಪ್ ಸೋಪ್ ಕ್ಲಿಕ್ ಮಾಡಿ. ಈಗ ನಿಮಗೆ ಏನೇನು ಕಂಪ್ನಿದಲ್ಲಿ ಆ್ಯಪ್ಲಿಕೇಶನ್ದಲ್ಲಿ ಸೋಪ್ ಇದೆ ಎಲ್ಲದೂ ಬರುತ್ತೆ. ಇಲ್ಲಿ ನೋಡಿ, ಸಾಫ್ಟ್ ಕ್ರೀಮಿ ಸೋಪ್ ಬಾರ್, ಸ್ಯಾಂಡಲ್ವುಡ್, ನೀಮ್ ಬಾರ್, ಆ್ಯಂಟಿಬ್ಯಾಕ್ಟೀರಿಯಲ್, ಎಷ್ಟು ಸೋಪ್ ಇದೆ ಎಲ್ಲ ಸೋಪು ಬರುತ್ತೆ. ಹ್ಯಾಂಡ್ ವಾಶ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಮತ್ತು ನೋಡ್ಬೋದು. ಇಲ್ಲಾಂದರೆ ನಿಮಗೆ ಆ್ಯಡ್ ಮಾಡಬೇಕು ಅಂದರೆ ಐ ವಿಲ್ ಆ್ಯಡ್ ಇಟ್. ಸೊ ನಿಮಗೆ ಇದೊಂದು ಸೋಪ್ ಬೇಕು. ಸೊ ಕ್ವಾಂಟಿಟಿ ನಂತರ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ, ಹೆಸರು ಬರುತ್ತೆ. ಇಲ್ಲಿ ನಿಮಗೆ ಕೋಡ್ ಕೊಟ್ಟಿರ್ತಾರೆ, ಗ್ರಾಮ್ ಕೊಟ್ಟಿರ್ತಾರೆ. ದೆನ್ ಕೆಳಗೆ ಬಂದಮೇಲೆ ನೀವು ಇಲ್ಲಿ ರೇಟಿಂಗ್ ನೋಡ್ಬೋದು, ಯಾವ ಥರ ಇದಕ್ಕೆ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ರೇಟಿಂಗ್ಸ್ ಆ್ಯಂಡ್ ರಿವ್ಯೂ ಬರುತ್ತೆ. ಇಲ್ಲಿ ನೋಡಿ 4.6 ಸಿಕ್ಕಿದೆ ಸ್ಟಾರ್ ಔಟ್ ಆಫ್ 5.
ಇಲ್ಲಿ ದ ಸೋಪ್ ಇಸ್ ಮೈ ಫೇವ್ರೇಟ್, ಮೈ ಹೋಲ್ ಫ್ಯಾಮಿಲಿ ಆಲ್ಸೋ ಲೈಕ್ ಎಲ್ಲ ಕಂಪ್ಲೀಟ್ ಇಲ್ಲಿ ಬರುತ್ತೆ. ಬೇಬಿಗೂ ಬರುತ್ತೆ ಇದು. ಸೊ ನಾವು ಬೇಬಿ ಬಗ್ಗೆ ಸಪ್ರೇಟ್ ಮಾಡಬೇಕು ಅಂತ ಇಲ್ಲ, ಇದರಲ್ಲೇ ಬಂದುಬಿಡತ್ತೆ. ಸೊ ಇಟ್ಸ್ ಫ್ರ್ಯಾಗ್ನೆನ್ಸ್ ಇಸ್ ವೆರಿ ನೈಸ್, ಹೈ ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲ ಬಂದುಬಿಡತ್ತೆ. ಸೊ ಈಗ ನೀವು ಆ್ಯಡ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಕ್ಲಿಕ್ ಹಿಯರ್ ಬೈ ಅಂಥೇಳಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ ನಾನು ಬೈ. ಸೊ ಇಲ್ಲಿ ನೀವು ನೋಡ್ಬೋದು ಈ ಆಪ್ಷನ್ ಬಂದಿದೆ. ಸೊ ಇದು ಮೀನ್ಸ್ ಇಟ್ ಹ್ಯಾಸ್ ಬೀನ್ ಆ್ಯಡೆಡ್ ಟು ಯರ್ ಕಾರ್ಟ್. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಈ ಕಾರ್ಟಲ್ಲಿ ಇಲ್ಲಿ ಬಂದಿದೆ 1 ಅಂತ ಹೇಳಿ, ಅಂದರೆ 1 ಐಟಮ್ ನೀವು ಆ್ಯಡ್ ಮಾಡಿದ್ದೀರ. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಹೋಗೋಣ. ಮತ್ತೊಂದು ಸೋಪ್ ಇದೆ ಅಲ್ವಾ, ಸೊ ಹೋಗೋಣ. ಇನ್ನೊಂದು ಸೋಪ್ ಇದೆ ಅಲ್ಲಿ ಗ್ರೀನ್ ಕಲರ್ ನಾವು ನೋಡಿದ್ವಿ. ಸೊ ಆ ಗ್ರೀನ್ ಕಲರ್ನ ಸೋಪನ್ನು ನಾವು ಆರ್ಡರ್ ಮಾಡೋಣ. ಸೊ ಇಲ್ಲಿ ಅಗೇನ್ ಕ್ಲಿಕ್ ಮಾಡಿ ಸೋಪ್ ಮೇಲೆ. ಯೂಸರ್ ಫ್ರೆಂಡ್ಲಿ ಆ್ಯಪ್ ಇದೆ, ನೀವು ಕ್ಲಿಕ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಇಲ್ಲಿ ಅಗೇನ್ ಬೈ. ಸೊ ಇಲ್ಲಿ ಬಂತು ಸೋಪ್ ಈಸ್ ಬಿನ್ ಆ್ಯಡೆಡ್. ಇಲ್ಲಿ ನೋಡಿ 2 ಅಂತ ಬಂತು. ಇಲ್ಲಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ ಚೆಕ್ ಮಾಡ್ಬೋದು, ಇಲ್ಲಿ 2 ಅಂತ ಬರ್ತಿದೆ. ಓಕೆ, ಈಗ ನಾವು ಸೋಪ್ ಆ್ಯಡ್ ಮಾಡಾಯಿತು. ಈಗ ನನಗೆ ಬೇಕು ಟೂತ್ಪೇಸ್ಟ್. ಸೊ ಸೇಮ್ ಥಿಂಗ್ ಇಲ್ಲಿ ಟೂತ್ಪೇಸ್ಟ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಬರುತ್ತೆ ಕಿಡ್ಸಿಗೆ ಟೂತ್ಪೇಸ್ಟ್ ಬರುತ್ತೆ, ಎಲ್ಲದೂ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 20% ಡಿಸ್ಕೌಂಟ್ ಆಗಿ ಆಲ್ರೆಡಿ ಆ್ಯಡ್ ಆಗಿದೆ ಪ್ರಾಡಕ್ಟ್ ನಿಮ್ಮ ಕೆಟಲಾಗಲ್ಲಿ ಬಂದುಬಿಡುತ್ತೆ ಅಪ್ಲಿಕೇಶನಲ್ಲಿ. ಸೊ ಇದೇ ಒಂದು ಅಪ್ಲಿಕೇಶನ್ದು ಅಡ್ವಾಂಟೇಜ್. ಕೆಟಲಾಗ್ದಲ್ಲಿ ಏನು ಪ್ರೈಸ್ ಇರುತ್ತೆ ಅದು 20% ಡಿಸ್ಕೌಂಟ್ ಆಗಿ ಆಲ್ರೆಡಿ ನಿಮ್ಮದು ಬಿಸ್ನೆಸ್ ಆ್ಯಪಲ್ಲಿ ಬಂದುಬಿಡುತ್ತೆ. ಸೊ ನೀವು ಕ್ಯಾಲ್ಕುಲೇಷನ್ ಪಾರ್ಟ್ ಬಿಟ್ಬಿಡ್ತೀರಾ. ಸೊ ನೀವು ಕ್ಯಾಲ್ಕುಲೇಟ್ ಆಲ್ಸೋ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್. ಸೊ ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯು ಚೂಸ್ ಹಿಯರ್ ಬೈ. ಸೊ ಈ ಥರ ನೀವು ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ ಬಂತು 3 ಪ್ರಾಡಕ್ಟ್ಸ್. ಸೊ ಇಲ್ಲಿ ನೋಡ್ಬೋದು ನೀವು 3 ಪ್ರಾಡಕ್ಟ್ಸ್ ಅಂತ ಇಲ್ಲೇ, ಕರೆಕ್ಟಾ? ಸೊ ಇಷ್ಟು ಮುಗೀತು ನೀವು ಆ್ಯಡ್ ಮಾಡೋದು. ಸೊ ನಾನೆಲ್ಲ ಆ್ಯಡ್ ಮಾಡಿತು. ಈಗ ನಾನು ಟೋಟಲ್ ಬಿಲ್ ನೋಡಿಕೊಂಡು ನಂದು ಎಷ್ಟು ಬಿಸ್ನೆಸ್ ಪಾಯಿಂಟ್ ಆಯಿತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ 3 ಕ್ಲಿಕ್ ಮಾಡಿ, ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಓಪನ್ ಆಗುತ್ತೆ. ನೋಡಿ ಇಲ್ಲಿ ನನಗೆ ಈಗ 2 ಸೋಪ್ ಬೇಕು, ಇದು 2 ಬೇಕು. ಇಲ್ಲಿ ಆಟೋಮೆಟಿಕ್ಲಿ ದುಡ್ಡು ಇನ್ಕ್ರೀಸ್ ಆಗುತ್ತೆ, BPs ಇನ್ಕ್ರೀಸ್ ಆಗಿಬಿಡುತ್ತೆ. ಟೂತ್ಪೇಸ್ಟು ನನಗೆ 2 ಬೇಕು. ಸೊ ಐ ಹ್ಯಾವ್ ಡನ್ ಇಟ್. ಸೊ ಇಲ್ಲಿ ನಿಮಗೆ ಈಗ ನೋಡ್ಬೋದು, ಇಲ್ಲಿ ನೋಡಿ ಟೋಟಲ್ ಪ್ರೈಸ್. ಓಕೆ, ಟೋಟಲ್ ಪ್ರೈಸ್ ಇಲ್ಲಿ ಬರೆದಿದ್ದಾರೆ. ಓಕೆ, ಟೋಟಲ್ ಪ್ರೈಸ್ ಇದೆ 478 BP ಆಯಿತು. ಓಕೆ, ಸೊ ಡನ್. ಸೊ ನಾನೀಗ ಆ್ಯಡ್ ಮಾಡಾಯಿತು. ಈಗ ನಾನೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಬೇಕು, ಎಲ್ಲಿ ಕಂಟಿನ್ಯೂದಲ್ಲಿ. ಸೊ ಈಗ ನಾನು ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಆಫರ್ಸ್ ಬರುತ್ತೆ, ಏನೇನೋ. ಇದು ನಂದು ಆಫರ್ಸ್ ಬರುತ್ತೆ, ನಾನು ಲಾಸ್ಟ್ ಮಂತ್ ಮಾಡೋದಕ್ಕೆ ನಂಗೆ ಆಫರ್ಸ್ ಬರುತ್ತೆ. ಇಷ್ಟೆಲ್ಲ ಆಫರ್ಸ್ ಬರುತ್ತೆ. ಕಂಟಿನ್ಯೂ ಮಾಡಾದ್ಮೇಲೆ ಇಲ್ಲಿ ಬರುತ್ತೆ. ಸೊ ನನಗೇನು ಪರ್ಚೇಸ್ ಮಾಡೋದಿಲ್ಲ. ಸೊ ಐ ವಾಂಟ್ ಟು ಕಂಟಿನ್ಯೂ. ಸೊ ಅಗೇನ್ ಐ ವಿಲ್ ಕ್ಲಿಕ್ ಹಿಯರ್ ಕಂಟಿನ್ಯೂ. ಈಗ ಇಲ್ಲಿ ಆಪ್ಷನ್ ಕೇಳುತ್ತೆ. ಇಲ್ಲಿ ಸಾಕಷ್ಟು ಆಪ್ಷನ್ ಬರುತ್ತೆ. ಯೂಸ್ಡ್ ಲಾಸ್ಟ್ ಡೆಲಿವರಿ ಆಪ್ಷನ್ ಅಂತ ಬರುತ್ತೆ. ಲಾಸ್ಟ್ ಡೆಲಿವರಿ ಆಪ್ಷನ್ ಅಂತ ಬರುತ್ತೆ. ಇನ್ನೊಂದು ಬರುತ್ತೆ ಪಿಕಪ್ ಎಟ್ ಅವರ್ ಸರ್ವಿಸ್ ಪಾಯಿಂಟ್ ಅಂತ ಬರುತ್ತೆ. ಎಲ್ಲಿ ಸರ್ವಿಸ್ ಪಾಯಿಂಟ್ ಇದೆ ಅಲ್ಲೇ ಪಿಕ್ ಮಾಡೋದು. ಇಲ್ಲ ನಾವು ಯಾರಿಗಾರು ರಿಕಮೆಂಡ್ ಮಾಡ್ತಾಯಿದ್ದೀವಿ ಪ್ರಾಡಕ್ಟ್, ಅವ್ರಿಗೆ ಡೈರೆಕ್ಟ್ಲಿ ಆ ಪ್ರಾಡಕ್ಟನ್ನು ಕಳಿಸ್ಬೋದು. ಅಥವಾ ನಮ್ಮ ಮನೆಗೆ ಡೆಲಿವರಿ ಬೇಕು, ನಾವು ಹೋಮ್ ಡೆಲಿವರಿಯನ್ನು ಮಾಡ್ಬೋದು. ಸೊ ಇಲ್ಲಿ ಹೋಮ್ ಡೆಲಿವರಿ ಅಂತ ಕ್ಲಿಕ್ ಮಾಡಬೇಡಿ. ನೀವು ನಿಮ್ಮ ಹೋಮ್ ಡೆಲಿವರಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಪ್ಲಸ್ ಸೈನ್, ಇಲ್ಲಿ ನಾವು ಪ್ಲಸ್ ಸೈನ್ ನೋಡ್ತಾ ಇದ್ದೀವಿ. ಸೊ ಆ ಪ್ಲಸ್ ಸೈನನ್ನು ಆ್ಯಡ್ ಮಾಡಿದ್ರೆ ನಾವಿಲ್ಲಿ ನಮ್ಮ ಯಾವ ಫ್ರೆಂಡಿಗೆ ನಾವು ಕಳಿಸ್ಬೇಕು ಅಥವಾ ನಾವು ಮನೆಗೆ ಕಳಿಸ್ಬೇಕು, ಎಡಿಷ್ನಲ್ ಅಡ್ರೆಸ್ ಕಳಿಸ್ಬೇಕು ಅಂದರೆ ಅಲ್ಲಿ ಕ್ಲಿಕ್ ಮಾಡಬಹುದು. ಆದಮೇಲೆ ಇಲ್ಲಿ ಬರುತ್ತೆ ಫ್ರೀನಾ, ಪ್ರೀಪೇಡಾ, ಪೋಸ್ಟ್ಪೇಡ, ವಾಟ್ ಎವರ್ ಇಟ್ ಈಸ್. ಇಲ್ಲಿ ನೋಡಿ, ಇಲ್ಲಿ ಬಂದುಬಿಡುತ್ತೆ ಪ್ರೀಪೇಡ್. ಅಂದರೆ ಇದು ನಾವು ಮೊದಲೇ ದುಡ್ಡು ಕಟ್ಟರೆ 50 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ. ಮತ್ತು ಇಲ್ಲಿ ಬಂದಿರುತ್ತೆ ಯಾವಾಗ ನಾನು ಡೆಲಿವರಿ ಬೇಕು, ನನ್ನ ಐಟಮ್ ಯಾವಾಗ ಬಂದು ಮುಟ್ಟತ್ತೆ, ದಟ್ ಈಸ್ 12 ಏಪ್ರಿಲಿಗೆ ಬಂದು ಮುಟ್ಟತ್ತದೆ. ಸೊ ಎಲ್ಲ ಡೀಟೇಲ್ಸು ಕೊಡುತ್ತೆ. ದೆನ್ ಕಂಟಿನ್ಯೂ ಮಾಡಿ. ಇಲ್ಲಿ ಬರುತ್ತೆ ನೀವು ಯಾವ ಮೆಥಡಿಂದ ಪೇ ಮಾಡ್ಕೋಬೋದು. ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವಾಲೆಟ್, ವಾಟ್ ಎವರ್ ನಿಮ್ಮ ಹತ್ರ ಯಾವ್ದು ನಿಮ್ಮ ಹತ್ರ ಆಗುತ್ತೆ.
COD ಬೇಸಿಕ್ಲಿ ಇಲ್ಲ, ಸದ್ಯ ನಾವು COD ಕೊಡ್ತಾ ಇಲ್ಲ ಕಂಪನಿ. ಸೊ ನೋ ಪ್ರಾಬ್ಲಮ್, ಜೆನ್ಯೂನ್ ಇದೆ, ಸೊ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಏನು ಬೇಕೋ ಅದು ಕ್ಲಿಕ್ ಮಾಡಿ. ನಾನು ಬೇಸಿಕ್ಲಿ ಇನ್ನೂವರೆ ಮಾಡ್ತಾ ಇದ್ದಿದ್ದು ಪೇಟಿಎಮ್ದಿಂದ. ಸೊ ಪೇಟಿಎಮ್ ಕ್ಲಿಕ್ ಮಾಡಿ ಐ ವಿಲ್ ಪ್ರೆಸ್ ಕಂಟಿನ್ಯೂ. ಸೊ ಇಲ್ಲಿ ಬರುತ್ತೆ ಡೆಲಿವರಿ ಎಲ್ಲಿ ಮಾಡಬೇಕು ಎಲ್ಲ ಬರೆದು ಯು ಜಸ್ಟ್ ಕ್ಲಿಕ್ ದ ಪೇ ಬಟನ್. ಇಲ್ಲಿ ನಾವು ಈಗ ಪೇ ಬಟನ್ ಮಾಡಿದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ರೀಡೈರೆಕ್ಟ್ ಇಟ್ ಟು ಅವರ್ ಪೇಟಿಎಮ್ ಅಕೌಂಟ್. ಸೊ ಈ ಥರ ನಾವು ಮಾಡ್ಬೋದು. ಈಗ ನಾವು ನೋಡಾಯಿತು ಈ ಆಪ್ಷನ್ ಏನು ಮಾಡುತ್ತೆ, ಹೋಮ್ ಆಪ್ಷನ್. ಸೆಕೆಂಡ್ ನಾವು ಮಾಡಿದ್ವಿ ದಿಸ್ ಆಪ್ಷನ್. ಈ ಆಪ್ಷನಿಂದ ನಾವು ಕೆಟಲಾಗನ್ನು ನೋಡ್ಬೋದು. ಈ ಐಟಮ್ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ನೋಡಿಕೊಂಡು ಅದರ ರಿವ್ಯೂಸ್ ಎಲ್ಲ ಇರುತ್ತೆ. ಸೊ ಯಾವ ಥರ ನಾವು ಐಟಮನ್ನು ಆರ್ಡ್ರ್ ಮಾಡಬೇಕು ಎಲ್ಲ ಇಲ್ಲಿರುತ್ತೆ. ಸೊ ಐಟಮನ್ನು ಸರ್ಚ್ ಮಾಡಿ ನಾವು ಆ್ಯಡ್ ಮಾಡ್ಬೋದು. ಇದು ಬರುತ್ತೆ ನಮ್ಮದು ಕಾರ್ಟ್, ಎಲ್ಲಿ ನಾವು ಪ್ರಾಡಕ್ಟ್ಸ್ ಎಲ್ಲ ಆ್ಯಡ್ ಮಾಡ್ತೀವಿ. ಸೊ ಇದು ಕಾರ್ಟ್ ಆಯಿತು. ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೀವು ನೋಡ್ಬೋದು, ಈ ಥರ ಪಟ್ಟಿ ಇದೆ. ಸೊ ಇದು ಏನು ಅಂತಂದರೆ ಇದು ಈಗ ಸದ್ಯ ಈ ಫೋರ್ತ್ ಆಪ್ಷನ್ ನಾವು ಯೂಸ್ ಮಾಡೋದಿಲ್ಲ. ಬಿಕಾಸ್ ನೀವು ಈಗ ಸದ್ಯ 0% ಮೇಲಿದ್ದೀರಾ. ಯಾವಾಗ ನೀವು ನಿಮ್ಮದು 9% ಕಂಪ್ಲೀಟ್ ಮಾಡ್ತೀರಾ ಆವಾಗ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನಾವು ಹೊಸ ಪರ್ಸನನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ನಿಮ್ಮ ಡೌನಲ್ಲಿ ಡೌನ್ ಜನ ಇರ್ತಾರೆ, ನಾವು ಈಗ ಜಾಯಿನ್ ಮಾಡ್ತಾ ಹೋಗ್ತೀವಿ. ಸೊ ಅವ್ರು ಡೌನ್ ಯಾವ ಥರ ಮಾಡ್ತಾ ಹೋಗಬೇಕು ಅಂತ ಟೀಮಲ್ಲಿ ಜನ. ಸೊ ಅದು ನಾವು ನಿಮಗೆ ಹೇಳ್ಕೊಡ್ತೀವಿ. ಈಗ ಸದ್ಯ ಅದು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಸದ್ಯ ಬೇಡ, ಅದಕ್ಕೆ ನಾವು ಹೇಳ್ಕೊಡೋದಿಲ್ಲ ಸದ್ಯ. ಲಾಸ್ಟ್ ಆಪ್ಷನ್ ನೀವು ನೋಡ್ಬೋದು, ಒಂದು ಹ್ಯೂಮನ್ ಬೀಯಿಂಗ್ದು ಚಿತ್ರ ಇದೆ. ಸೊ ಅಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ನೋಡೋಣ. ಸೊ ಇಲ್ಲಿ ಕ್ಲಿಕ್ ಮಾಡಿದೆ ನಾನೀಗ. ಸೊ ಇಲ್ಲಿ ನೀವು ನಿಮ್ಮದು ಡೆಸಿಗ್ನೇಷನ್ ಏನು ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಬ್ರ್ಯಾಂಡ್ ಪಾರ್ಟ್ನರ್ 9%, ನಿಮ್ಮದು ಹೆಸರು ಬರುತ್ತೆ, ನಿಮ್ಮದು ಮೆಂಬರ್ ID ಬರುತ್ತೆ. ಇಲ್ಲಿ ಆರ್ಡರ್ ಹಿಸ್ಟ್ರಿ ಅಂತ ಇದೆ. ಇಲ್ಲಿ ಈ ಆರ್ಡರ್ ಹಿಸ್ಟ್ರಿ ಅಂದರೆ ಏನು, ನೀವು ಏನಾದ್ರು ಆರ್ಡರ್ ಮಾಡಿದ್ರಿ ಅಂದರೆ ಆ ಆರ್ಡರ್ ಅಲ್ಲಿ ಬರುತ್ತೆ. ಡೌನ್ಲೈನ್ಸ್ ಆರ್ಡರ್ ಅಂದರೆ ಏನು, ನಿಮ್ಮ ಕೆಳಗೆ ಎಷ್ಟು ಜನ ಇರ್ತಾರೆ, ಅವರು ಏನಾದ್ರು ಆರ್ಡ್ರ್ ಮಾಡಿದರೆ, ಅವ್ರು ಏನಾದ್ರು ಬಿಲ್ಲಿಂಗ್ ಮಾಡಿದರೆ ಅಲ್ಲಿ ಬರುತ್ತೆ. ನೀವು ಆ್ಯಕ್ಟಿವಿಟಿ ರಿಪೋರ್ಟ್, ಇದೆಲ್ಲ ನೀವು ಏನೇನು ಆ್ಯಕ್ಟಿವಿಟಿ ಮಾಡಿದರೆ ಅದೆಲ್ಲ ಕಂಪ್ಲೀಟ್ ಆಗಿ ಈ ಸೆಟ್ಟಲ್ಲಿ ಬಂದುಬಿಡುತ್ತೆ. ಇನ್ನೊಂದು ನೀವು ನೋಡ್ಬೋದು, ಪರ್ಸ್ನಲ್ ಬಿಸ್ನೆಸ್ ಪಾಯಿಂಟ್ಸ್, ಪರ್ಸ್ನಲ್ BP, ನಿಮ್ಮದು ಪರ್ಸ್ನಲಿ ನೀವು ಎಷ್ಟು BP ಮಾಡಿದ್ರಿ. ಈಗ ನಾನು 14 BPದು ಆರ್ಡ್ರ್ ಮಾಡಿದ್ದೀನಿ ನಾನು ಆಲ್ರೆಡಿ ಈ ಕ್ಯಾಟಲಾಗ್ದಿಂದ. ಸೊ ನಂಗೆ 14 BP ಇದೆ. ನನಗೆ ಎಷ್ಟು ದಿವಸ ಲೆಫ್ಟ್ ಇದೆ, 30 ದಿವಸದಲ್ಲಿ 4 ದಿವಸ ಕಳೆದು 26 ದಿವಸ ಲೆಫ್ಟ್ ಇದೆ ಈ ಕ್ಯಾಟಲಾಗ್ದಲ್ಲಿ. ಸೊ ಇದು ತೋರಿಸುತ್ತೆ ಅದು. ಸೊ ಈ ಥರ ನಾವು ಈ ಆ್ಯಪ್ ಜೊತೆಗೆ ವರ್ಕ್ ಮಾಡ್ತೀವಿ. ಇದರಲ್ಲಿ ನಮಗೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ಹೊಸ ಆಫರ್ಸ್ ಬರುತ್ತೆ. ಈ ಸೆಕ್ಷನ್ನಲ್ಲಿ ಯಾವಾಗೂ ಹೊಸ ಆಫರ್ಸ್ ಬರ್ತಾ ಹೋಗುತ್ತೆ, ಏನೇನಿದೆ ಎಲ್ಲದು. ಅದು ನಿಮಗೆ ಡೀಟೇಲಾಗಿ ಬೇಕು ಅಂತಂದರೆ ಯು ಕ್ಯಾನ್ ಕ್ಲಿಕ್ ಹಿಯರ್ ವಾಟ್ಸ್ ನ್ಯೂ. ಸೊ ಅಲ್ಲಿ ಎಲ್ಲ ಡೀಟೇಲಾಗಿ ಬಂದುಬಿಡುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಡೀಟೇಲಾಗಿ ಏನೇನು ಆಪ್ಷನ್ಸ್ ಬರ್ತಾ ಇದೆ, ಪ್ರಮೋಟಿಂಗ್ ಎಲ್ಲ ಬಂದುಬಿಡುತ್ತೆ. ಕ್ಯಾಟಲಾಗ್ ಬೇಕು, ಸೋಷಿಯಲ್ ಮೀಡಿಯಾ. ಸೊ ಈ ಥರ ನಾವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು. ಪ್ರಾಡಕ್ಟ್ಸ್ ಅಂತಂದರೆ ಯಾವ ಥರ ನಾವು ಈ ಬಿಸ್ನೆಸ್ ಅಪ್ಲಿಕೇಶನನ್ನು ಯೂಸ್ ಮಾಡ್ತೀವಿ ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.